ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಬೀಚ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕ್ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಹೋಗ್ತಾ ಇರೋ ಬೀಚ್ ಬಂದ್ಬಿಟ್ಟು ಬಟರ್ಫ್ಲೈ ಬೀಚ್ ಅಂತೇಳಿ. ಇದು ಪಣಜಿಯಿಂದ ಒಂದು 70-72 ಕಿಲೋಮೀಟರ್ ದೂರ ಆಗುತ್ತೆ. ಇದನ್ನು ಹಿಡನ್ ಬೀಚ್ ಅಂತಲೂ ಕೂಡ ಕರೀತಾರೆ. ಇಲ್ಲೂ ಕೂಡ ಮಸ್ತ್ ಎಂಜಾಯ್ಮೆಂಟ್ನ ಮಾಡ್ಬೋದು. ನೀವು ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಕರ್ಕೊಂಡು ಹೋದ್ರೂ ಕೂಡ ಮಸ್ತ್ ಎಂಜಾಯ್ಮೆಂಟ್ ಆಗುತ್ತೆ. ಒಂದು 200-300 ಮೀಟರ್ ಕಾಡೊಳಗಡೆ ನಡ್ಕೊಂತ ಹೋಗ್ಬೇಕಾಗತ್ತೆ. ಹಾಗೆ ಇದು ಭಾಳ ಒಳಗಡೆ ಇದೆ, ಅಂದ್ರೆ ಹೈವೇದಿಂದ ಬಿಟ್ಟು ಒಂದು ಇಲ್ಲಂತಂದ್ರೆ ಒಂದು 10-15 ಕಿಲೋಮೀಟರ್ ಒಳಗಿದೆ. ಬೀಚು ಮಸ್ತ್ ಇದೆ. ನಾನಂತೂ ಬೈಕ್ ತೊಗೊಂಡು ಹೋಗೋದ ಕಾರಣ ನಾವು ಡೈರೆಕ್ಟ್ ಬೀಚ್ ಕಡೆನೇ ತರಬಿದ್ವಿ. ಒಂದು 300 ಮೀಟರ್ ಬ್ಯಾಕ್ ಅಲ್ಲೇ ತರಬಿಟ್ಟು ನಡ್ಕೊಂತ ಹೋಗಿದ್ವಿ. ಬಟ್ ನೀವೇನಾದರೂ ಕಾರ್ ಅಥವಾ ಏನಾದರೂ ತೊಗೊಂಡೋದ್ರೆ ನೀವು ಪಾರ್ಕ್ ಮಾಡಿ ಹೋಗ್ಬೇಕಾಗತ್ತೆ. ಬಟ್ ನೋಡಿ, ಅಲ್ಲಿ ಕೂಡ ಜೀಪ್ ಸರ್ವಿಸ್ ಕೂಡ ಇದೆ, ಮಸ್ತ್ ಅಂತ, ಬೆಸ್ಟ್ ಅಂತಲೇ ಹೇಳ್ಬೋದು. ಬಟ್ ಆ ಕಾರ್ಗೆ ಪಾರ್ಕಿಂಗ್ಗೆ 240 ಏನೋ ತೊಗೊತಾರೆ, 200 ತೊಗೊತಾರೆ. ಬಟ್ ಬೈಕ್ ಪಾರ್ಕಿಂಗ್ ಇರಲಿಲ್ಲ ಅಲ್ಲಿ, ಅದಕ್ಕೋಸ್ಕರ ನಾವು ಡೈರೆಕ್ಟ್ ಬೀಚ್ ಕಡೆನೇ ತೊಗೊಂಡು ಹೋಗಿದ್ವಿ. ಅದು ಮಸ್ತ್ ಇದೆ, ಹಾಗೇನಿಲ್ಲ. ಹಾಗೆ ಇನ್ನೊಂದು ಮಾತು, ನನ್ನ ಚಾನಲ್ನ ಭಾಳಷ್ಟು ಜನ ಅನ್ಸಬ್ಸ್ಕ್ರೈಬರ್ ಮಾಡ್ತಾ ಇದ್ದೀರಾ. ಆ ಥರ ಮಾಡೋಕ್ಕೋಗಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು. ಸಬ್ಸ್ಕ್ರೈಬ್ ಮಾಡಿದವರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಒಂದು ಸಬ್ಸ್ಕ್ರೈಬರ್ ಕೂಡ ಕಳ್ಕೊಂಡ್ರು ಕೂಡ ಭಾಳ ಮನಸ್ಸಿಗೆ ಆಗುತ್ತೆ. ಯಾಕಂತಂದರೆ ವಿಡಿಯೋ ಮಾಡ್ಲಿಕ್ಕೆ ಮನಸ್ಸೇ ಆಗಲ್ಲ. ಅದಕ್ಕೋಸ್ಕರ ಇದನ್ನು ಮಾತು ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗಕ್ಕೆ ಹೋಗಬೇಡಿ. ಹಾಗೆ ನಾನು ಯಾವುದೇ ತಪ್ಪು ಮಾಡಿದರೂ ಕೂಡ ಕಮೆಂಟ್ನಲ್ಲಿ ನೀವು ತಪ್ಪು ಮಾಡ್ತಿದ್ದ ಅಂತ ನನಗೆ ಹೇಳಿ, ನಾನು ತಿದ್ಕೊತೀನಿ. ಹಾಗೆ ಬ್ಯಾಡ್ ಕಮೆಂಟ್ ಯಾರು ಕೂಡ ಹಾಕಕ್ಕೆ ಹೋಗಬೇಡಿ. ಒಬ್ಬರು ಬೆಳೀತಿದ್ದಾರೆ ಅಂಥೇಳಿ ಅವ್ರಿಗೆ ಸಪೋರ್ಟ್ ಮಾಡಿ. ಯಾವುದೇ ವ್ಯಕ್ತಿ ಬೆಳೀತಿದ್ರೆ ಅವ್ನ ಕಾಲು ಎಳೆಯೋಕ್ಕೆ 100 ಜನ ನಿಂತಿರ್ತಾರೆ. ಏನೋ ಒಂದು ಸಾಧನೆ ಮಾಡೋಕ್ಕೆ ಹೋಗುವಾಗ ಯಾರು ಕೂಡ ಸಪೋರ್ಟ್ ಮಾಡಲ್ಲ. ಹಾಗೆ ಆ ಸಾಧನೆ ಕಂಪ್ಲೀಟ್ ಆದಮೇಲೆ, ಗೋಲ್ ರೀಚ್ ಆದಮೇಲೆ ಎಲ್ಲರೂ ಕೂಡ ಹಂಗೆ ಮಾಡಿದೆ ಅಂತ ಹೇಳಕ್ಕೆ ಮಾತ್ರ ಎಲ್ಲರೂ ಕೂಡ ಬರ್ತಾರೆ. ನಿಮಗೆ ಸಪೋರ್ಟ್ ಮಾಡ್ತಿದ್ದಾನೆ ಅಂತಂದರೆ ಅವನು ಆ ವ್ಯಕ್ತಿನ ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ. ಯಾಕಂತಂದರೆ ಆ ವ್ಯಕ್ತಿ ಸಪೋರ್ಟ್ವಾಗಿ ಇದ್ದಿದ್ದಕ್ಕೆ ನಾವು ಬೆಳೆಯೋದು. ಹಾಗೆ ಬೈಕ್ ಓಡಿಸುವಾಗ ಸ್ವಲ್ಪ ಹುಷಾರಾಗಿ ಓಡಿಸಿ. ಯಾಕಂದರೆ ಇತ್ತೀಚೆಗೆ ಭಾಳ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಹಾಗೆ ಯಾರು ಕೂಡ ಭಾಳ ಜೋರಾಗಿ ಓಡಿಸೋಕೆ ಹೋಗಬೇಡಿ. ಹಾಗೆ ಓಡಿಸೋದಿತ್ತಂದ್ರೂ ಕೂಡ ನಿಮ್ಮ ಸೇಫ್ಟಿನ ಇಟ್ಕೊಂಡು ಓಡಿಸಿ, ಹೆಲ್ಮೆಟ್ ಹಾಕ್ಕೊಳ್ಳಿ ಆಲ್ಮೋಸ್ಟು. ಯಾಕಂತಂದರೆ ನೀವು ಕರೆಕ್ಟ್ ಇದ್ದರೂ ಕೂಡ ಎದುರಾಳಿ ಕರೆಕ್ಟ್ ಇರ್ತಾನಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇದನ್ನು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನಂದು ಫೇಸ್ಬುಕ್ ಪೇಜ್ ಕೂಡ ಇದೆ, ಅಲ್ಲೂ ಹೋಗಿ ಕೂಡ ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜು ಕೂಡ ಇದೆ, ಅಲ್ಲೂ ಹೋಗಿ ಸಪೋರ್ಟ್ ಮಾಡಿ. ಹಾಗೆ ನಾನು ಇನ್ನಷ್ಟು ಮುಂದಿನ ಚಲೋ ಕಂಟೆಂಟನ್ನು ಯೂಟ್ಯೂಬ್ನಲ್ಲಿ ಹಾಕ್ತಾ ಇರ್ತೀನಿ. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ಲಾಗಲ್ಲಿ ನಾನು ಭಾಳ ಬ್ರೇಕ್ ತೊಗೊಂಡು ಮಾತಾಡ್ತಾ ಇದ್ದೀನಿ. ಹಾಗೆ ಒಂದೊಂದು ವರ್ಡ್ ನನಗೆ ಸರಿಯಾಗಿ ಮಾತಾಡೋಕ್ಕೆ ಬಂದಿಲ್ಲ ಅಂತಂದರೂ ಕೂಡ ನಿಮ್ಮಲ್ಲಿ ಕ್ಷಮೆ ಇರಲಿ. ನಾನು ಮುಂದಿನ ದಿವಸದಲ್ಲಿ ಭಾಳ ಎಲ್ಲ ತಿದ್ಕೊಂಡು ಮಾಡಿಕೊಂಡು ಸರಿಯಾಗಿ ವಿಡಿಯೋನ ಹಾಕ್ತಾ ಇರ್ತೀನಿ. ಹಾಗೆ ನಿಮ್ಮ ಊರ ಸೈಡ್ ಯಾವುದಾದ್ರೂ ಒಂದು ದೇವಸ್ಥಾನ ಆಗಲಿ, ಯಾವುದಾದ್ರೂ ಫೇಮಸ್ ಪ್ಲೇಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಬಂದು ವಿಡಿಯೋ. ಯಾಕಂದರೆ ರೀಸೆಂಟಾಗಿ ನನಗೆ ವಾಕ್ ಹೋದ ಕಾರಣ ಎಲ್ಲ ಬೀಚ್ ಬಗ್ಗೆ ತಿಳಿಸ್ಕೊಟ್ಟೆ. ಎಲ್ಲರಿಗೂ ಕೂಡ ನಮಸ್ಕಾರ. ಮತ್ತೆ ಈ ವಿಡಿಯೋನ ಹಾಕ್ತೀನಿ, ಯಾಕಂತಂದರೆ ಇದು ಭಾಳ ದೊಡ್ಡದಿದೆ ವಿಡಿಯೋ. ಇನ್ನೊಂದು ಕ್ಲಿಪ್ ಬಿಡ್ತೀನಿ, ಅದರಲ್ಲಿ ಅದನ್ನು ಕೂಡ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಮತ್ತೆ ನಮಸ್ಕಾರ. ಹೌದು, ನಾನು ಪಾಪಿ, ಕಚಡ, ನನ್ ಮಗ, ವರ್ಷ ನನ್ ಮಗ. ಬೇರೆ ಹೇಳ್ಕೊಳ್ಳ ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ.